ಸರ್, ಇದೆಲ್ಲ ಶುರುವಾದಾಗ ಎಲ್ಲರೂ ಒಂದು ಶಾಕ್ ಪರಿಸ್ಥಿತಿಲಿತ್ತು. ಅದಾದಮೇಲೆ ಏನೇನೋ ಬೇರೆ ಕಥೆಗಳು ಕೇಳ್ಕೊಂಡು ಎಲ್ರಿಗೂ ಒಂದು ಕುತೂಹಲ ಬರೋಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ಬರ್ತಾ ಬರ್ತಾ ಆಗ್ತಿರೋದೆಲ್ಲ ನೋಡಿದಾಗ ಬೇಸರ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಇಲ್ಲಿ ಸದ್ಯದ ಪರಿಸ್ಥಿತಿ ಎಲ್ರಿಗೂ ಗೊತ್ತಿರೋ ಹಾಗೆ, ಇವಾಗ ನಿಮಗೆಷ್ಟೋ ಗೊತ್ತೋ ಬಹುಶಃ ನನಗೆ ಅದಕ್ಕಿಂತ ಕಡಿಮೆನೇ ಗೊತ್ತಿರುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಕಾನೂನು ಅಂತ ಒಂದು ಬರುತ್ತೆ, ಆದರೆ ಸಿನಿಮಾ ರಂಗದಲ್ಲಿ ಒಂದು ಕುಟುಂಬ ಅಂತ ನಮ್ಮದು ಬರುತ್ತೆ. ಆ ಕುಟುಂಬದಲ್ಲಿ ಒಂದು ಬೇಸರ ಇದೆ. ಹೊರಗಡೆ ಇದಕ್ಕೆ ಈ ಪರಿಸ್ಥಿತಿಗೆ ಬಲಿಯಾಗಿರೋ ಕುಟುಂಬದ ಪರಿಸ್ಥಿತಿ ಒಂದಿದೆ. ಒಂದಂತೂ ಸತ್ಯ, ಇವಾಗ ನಾನು ಪ್ರಕಾಶ್ ರಾಜ್ ಸರ್ ಮಾತಾಡಿದಂಥ ಒಂದು ಬಹಳ ಅದ್ಭುತವಾದ ಮಾತನ್ನು ಕೇಳಿದೆ. ಈ ಮೀಡಿಯಾ ಆಗಲಿ ಫೋನ್ ಆಗಲಿ ಏನಾಗುತ್ತೆ, ಒಂದು ಒಳ್ಳೆ ಎಕ್ಸಾಂಪಲ್ ಕೊಟ್ಟರು, ಈ ಕೋತಿ ಕೈಲಿ ಮಾಣಿಕ್ಯ ಕೊಟ್ಟಂಗೆ ಅಂತ. ಸೊ ಅಂಥ ಒಳ್ಳೆ ಟೆಕ್ನಾಲಜಿ ಆಗಲಿ ಅಡ್ವಾನ್ಸ್ಮೆಂಟ್ ಎಲ್ಲ ಇರೋದನ್ನು ನಾವು ಬಳಸ್ಕೋಬೇಕು, ಒಳ್ಳೆಯದಕ್ಕೆ ಬಳಸ್ಕೋಬೇಕು, ಒಳ್ಳೆಯ ವಿಚಾರಗಳನ್ನು ಜನರಿಗೆ ತಿಳಿಸುವಂಥ ವಿಚಾರದಲ್ಲಿ ನಾವು ಬ್ಯುಸಿ ಆಗಬೇಕು. ಆದರೆ ಈ ಥರ ಆಗೋಗಿದೆ, ಘಟನೆ ಆಗೋಗಿದೆ. ನಮ್ಮ ಕುಟುಂಬದವರೇ ಆದ ಇದು ದರ್ಶನ್ ಅವರು, ನಮ್ಮ ಸಿನಿಮಾ ರಂಗದ ಕುಟುಂಬದವರೇ, ನಮ್ಮ ಸೀನಿಯರ್ ದರ್ಶನ್ ಅವರು ಈ ಥರ ಒಂದು ಪರಿಸ್ಥಿತಿಯಲ್ಲಿದ್ದಾರೆ ಅನ್ನೋ ಬೇಸರ ನಮಗಿದೆ. ಇದು ಆದಷ್ಟು ಬೇಗ ಈ ಕಹಿ ಪರಿಸ್ಥಿತಿಯಿಂದ ನಮ್ಮ ಚಿತ್ರರಂಗ ಹೊರಗಡೆ ಬರಲಿ, ನಮ್ಮ ಕರ್ನಾಟಕ ಹೊರಗಡೆ ಬರಲಿ. ನಮ್ಮ ಕರ್ನಾಟಕದ ಮನಸ್ಥಿತಿ, ಜನರ ಮನಸ್ಥಿತಿ ಎಲ್ಲ ನಿಮ್ಮ ಕೈಯಲ್ಲಿದೆ. ಸೊ ಯಾವ ರೀತಿ ಜನರ ಮನಸ್ಸನ್ನು ನಾನು ಡೈವರ್ಟ್ ಮಾಡಿ ಅಂತ ಹೇಳ್ತಿಲ್ಲ, ಆದರೆ ಯಾವುದನ್ನು ಎಷ್ಟು ಕೊಡಬೇಕು, ಮಾಹಿತಿಯನ್ನಾಗಲಿ ಸುದ್ದಿಯನ್ನಾಗಲಿ ವಿಚಾರವನ್ನಾಗಲಿ ಎಷ್ಟು ಕೊಡಬೇಕು ಅಷ್ಟು ಕೊಟ್ಟರೆ ಅದನ್ನು ಬೆಳವಣಿಗೆ ಅಂತ ಹೇಳ್ಬೋದು. ಅದಲ್ಲದೆ ಬೆಳವಣಿಗೆ ಅಂತ ಹೇಳೋಕ್ಕಾಗೋದಿಲ್ಲ. ಹಾಗಾಗಿ ಈ ಸಂಕಟದ ಪರಿಸ್ಥಿತಿಯಿಂದ ಆದಷ್ಟು ಬೇಗ ಒಂದು ಮುಕ್ತಿ ಸಿಗಲಿ ಅಂತ ನಾನು ಕೇಳ್ತೀನಿ. ಅದೇ ಹೇಳ್ತಿರೋದು, ಅತಿಶಯೋಕ್ತಿ ಯಾರು ಮಾಡ್ತಿದ್ರು, ನೀನು ಅತಿಶಯೋಕ್ತಿ ಮಾಡ್ತಿದ್ರೆ ಅಂತ ನಾನು ಹೇಳ್ತಿಲ್ಲ. ಆದರೆ ಹೆಚ್ಚು ಅದನ್ನೇ ಹೇಳಿದ್ದನ್ನೇ ಹೇಳಿದಾಗ ಅಲ್ಲಿ ಬದಲಾವಣೆ ಅಂತೂ ಆಗೋದಿಲ್ಲ. ಏನಾಗೋಗಿದೆ ಆ ಕೆಲಸ ಆಗೋಗಿದೆ. ಆದರೆ ಅದ್ರ ಹಿಂದಿನ ವಿಚಾರಗಳೇನು, ಅದ್ರ ಹಿಂದಿನ ಸತ್ಯ ಏನು ಅಂತ ತಿಳ್ಕೋಬೇಕು ಅಂತ ಎಲ್ರಿಗೂ ನಮಗೆ ಇವಾಗ ಒಬ್ಬ ಸಾಮಾನ್ಯ ಜನರಿಗೆ ಆ ಕುತೂಹಲ ಇಲ್ಲದೇ ಇರ್ಬೋದು. ಅದು ಏನಾಗುತ್ತೆ, ಅದು ಮೀಡಿಯಾದಲ್ಲಿ ಬಂದಾಗ, ಮಾಧ್ಯಮದಲ್ಲಿ ಬಂದಾಗ ಅದನ್ನು ನೋಡಿ ಜನ ಅದೇ ಕಡೆ ಯಾವ ಕಡೆ ತಿರುಗಿ ನೋಡಿದ್ರೂ ಅದೇ ವಿಚಾರ ಮಾತಾಡ್ತಾ ಇದ್ದೀವಿ. ಆದರೆ ಇನ್ನೂ ಬೇರೆ ಒಳ್ಳೆಯ ವಿಚಾರಗಳು ಆಗಿರುವಂಥ ಪರಿಸ್ಥಿತಿನೂ ಇದೆ, ಬೇರೆ ಸಾಧನೆಗಳು ಮಾಡಿರುವಂಥ ಪರಿಸ್ಥಿತಿನೂ ಇದೆ. ಅದನ್ನು ಕೂಡ ಜನರಿಗೆ ತಲುಪಿಸಬೇಕಾಗಿರುವಂಥ ಜವಾಬ್ದಾರಿ ನಮಗೆಲ್ರಿಗೂ ಇದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಅದೇ ಹೇಳ್ತಿರೋದು, ಯಾವುದೋ ಒಂದು ಘಟನೆ ನಡೆದಿದೆ ಅಮ್ಮ, ಯಾವುದೋ ಒಂದು ಘಟನೆ ನಡೆದಿದೆ. ಯಾವ ಘಟನೆ ನಡೆದಿದೆ ಅಂತ ನಿಮಗೂ ಗೊತ್ತು, ಯಾವುದಕ್ಕೋಸ್ಕರ ಈ ಥರ ಆಗಿದೆ ಅಂತಲೂ ನಿಮಗೂ ಗೊತ್ತು. ಸೊ ನಾವು ಇದನ್ನು ಸರಿ ತಪ್ಪು ಹೇಳೋದಕ್ಕೆ ನಾನು ಜಡ್ಜ್ ಅಲ್ಲ. ಅದೇ ಹೇಳ್ತಿರೋದು, ನಾನು ಜಡ್ಜ್ ಅಲ್ಲ, ನೀವು ಜಡ್ಜ್ ಅಲ್ಲ, ಜನ ನೋಡ್ತಿರೋರು ಜಡ್ಜ್ ಅಲ್ಲ. ಕಾನೂನು ಅನ್ನೋದೊಂದಿದೆ. ಈ ಥರ ಯಾವುದೋ ಒಂದು ಕೃತ್ಯ ನಡೆದಿದೆ, ಅದ್ರ ಹಿಂದೆ ಯಾವುದೋ ಒಂದು ವಿಚಾರಗಳು ಹೊರಗಡೆ ಬರಬೇಕು, ಅದಕ್ಕೊಂದು ನ್ಯಾಯ ಸಿಗಬೇಕು, ಎಲ್ಲದಕ್ಕೂ ನ್ಯಾಯ ಸಿಗಬೇಕು ಅನ್ನೋ ಆಸೆ ನನಗೂ ಕೂಡ ಇದೆ. ಆಮೇಲೆ ಎಷ್ಟೇ ಮಾತಾಡಿದ್ರೂ ಅದು ಅಷ್ಟೇ. ಹೌದು, ಬೇಸರ ಇದೆ ಅಂತ ಹೇಳಿದ್ನಲ್ಲ. ಬೇಸರ ಇದೆ ಅನ್ನೋದು ಬಿಟ್ಟು ಇನ್ನೇನು ಹೇಳೋಕ್ಕಾಗುತ್ತೆ. ಬೇಸರ ಇದೆ, ನಮ್ಮ ಕುಟುಂಬದವರೇ, ನಮ್ಮ ಸೀನಿಯರೇ ಈ ಥರ ಒಂದು ಪರಿಸ್ಥಿತಿಯಲ್ಲಿ ಇದ್ದಾರೆ ಅಂತ ಹೇಳ್ಕೊಳ್ಳೋದಕ್ಕೆ ನಮಗೂ ಬೇಸರ ಆಗುತ್ತೆ, ಅವ್ರ ಕುಟುಂಬಕ್ಕೆ ಬೇಸರ ಆಗುತ್ತೆ. ಅವ್ರ ಮಗ ಇದ್ದಾನೆ. ಇಂಡಸ್ಟ್ರಿ ಬೆಂಬಲ ಕೊಡ್ತಾ ಇದ್ದಾರೆ, ಅವ್ರು ಆ ಕಡೆ ಇವ್ರು ನೋಡ್ತಾ ಇಲ್ವಲ್ಲ ಅಂತ ಹೇಳಿ. ಯಾಕಂದರೆ ರೇಣುಕಾಸ್ವಾಮಿ ಕುಟುಂಬ ಅದು ಎಷ್ಟು ಕಷ್ಟದಲ್ಲಿದೆ ಅನ್ನೋದು ಗೊತ್ತಿಲ್ಲ. ಅವ್ರು ನೋಡ್ತಾ ಇಲ್ಲ, ಎಲ್ಲ ಸೇರ್ಕೊಂಡು ಯಾಕೆ ದರ್ಶನ್ ಅವರ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಬೆಳೆದಿದೆ ಅನ್ನೋದು ಪ್ರಶ್ನೆ ಬರುತ್ತೆ. ನಾನು ಒಂದು ವಿಷಯ ಬಹಳ ಪ್ರಾಮಾಣಿಕವಾಗಿ ಹೇಳ್ತೀನಿ, ಬಹಳ ಮುಕ್ತವಾಗಿ ಹೇಳ್ತೀನಿ ಕೇಳಿ. ಈ ಎಲ್ಲ ಆಗುಹೋಗುಗಳನ್ನ ನೋಡ್ತಾ ಇದ್ದೀವಿ. ನಾನು ಮುಕ್ತವಾಗಿ ಹೇಳಬೇಕು, ನಾನು ಇದನ್ನು ಬೆಳವಣಿಗೆ ಅಂತ ಹೇಳೋಕ್ಕೆ ಇಷ್ಟನೇ ಪಡೋದಿಲ್ಲ ಆಯಿತಾ. ಇದು ಒಂದು ಕಹಿ ಘಟನೆ. ಈ ಕಹಿ ಘಟನೆಯಲ್ಲಿ ಬೇಸರ ಎಲ್ಲ ವರ್ಗದಲ್ಲೂ ಒಂದು ಬೇಸರ ಇದೆ, ಬೇರೆ ರೀತಿಯಾಗಿ ಬೇಸರ ಇದೆ. ಆದರೆ ಅದಕ್ಕೆಲ್ಲ ಬಗೆಹರಿಸಬೇಕು ಅಂತ ಹೇಳಿದ್ರೆ ಅದಕ್ಕೆ ಕಾಲನೇ ಉತ್ತರ ಕೊಡಬೇಕು.
ನಾನು ಏನೂ ಉತ್ತರ ಕೊಡೋದಕ್ಕಾಗೋದಿಲ್ಲ. ನನ್ನ ಬೇಸರ ಮಾತ್ರ ವ್ಯಕ್ತಪಡಿಸ್ಕೋಬೋದು. ತುಂಬ ಗೊಂದಲದಲ್ಲಿದೆ, ಪರಿಸ್ಥಿತಿನೇ ಬಹಳ ಗೊಂದಲದಲ್ಲಿದೆ. ಈ ಸರಿ ತಪ್ಪು, ನಾನು ಸರಿ ನೀನು ಸರಿ, ಅವ್ರ ತಪ್ಪು ಇವ್ರ ತಪ್ಪು ಅನ್ನೋದೆಲ್ಲ ಅಲ್ಲ. ಅದನ್ನೆಲ್ಲ ಮೀರಿ ಒಂದು ಉತ್ತರ ಬರಬೇಕಾಗಿದೆ. ಆ ಉತ್ತರ ಕಾಲನೇ ಕೊಡುತ್ತೆ, ನಾನು ನೀವು ಹೇಳೋಕ್ಕಾಗಲ್ಲ. ಸರಿ ಸರಿ, ಇಂಡಸ್ಟ್ರಿ ಹೌದು, ದೊಡ್ಡ ಕಷ್ಟ ಅದು. ಮುಂದಕ್ಕೆ ಹೇಗಪ್ಪ ಅನ್ನೋ ಒಂದು ಚಿಂತಾಜನಕ ಪರಿಸ್ಥಿತಿ ಅದು. ಅದು ಯಾವ ರೀತಿ ಅವರು ನಿರ್ಧಾರ ತಗೋತಾರೆ, ಏನು ಎತ್ತ ಅನ್ನೋದು ಅವ್ರಿಗೆ ಬಿಟ್ಟಿದ್ದು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.